ಕೊಡ್ತಾರು. ಕರ್ನಾಟಕ ರಕ್ಷಣಾ ವೇದಿಕೆಗೆ ಜೈ ಚಾಮುಂಡೇಶ್ವರಿ, ಜೈ ಭುವನೇಶ್ವರಿ, ಜೈ ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ, ಭುವನೇಶ್ವರಿ ದೇವಿಗೆ, ಭುವನೇಶ್ವರಿ ದೇವಿಗೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣಜಿಗೆ, ವೀರರಾಣಿ ಚೆನ್ನಮ್ಮಜಿಗೆ, ಜೈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ. ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಇಂದಿರಾನಗರ ಹಲವಾರು ವರ್ಷಗಳಿಂದ ಬಹು ಸಮಸ್ಯೆದಿಂದ, ಯಾಕಂದ್ರೆ ಹಳ್ಳಿಗೆ ಯಾರೂ ಗ್ರಾಮ ಪಂಚಾಯತಿಯವರು ಭೇಟಿ ಕೊಟ್ಟಿಲ್ಲ, ಸರಿಯಾಗಿ ತಾಲೂಕು ಪಂಚಾಯತಿಯವರು ಭೇಟಿ ಕೊಟ್ಟಿಲ್ಲ. ಅದ್ರ ಸಲುವಾಗಿ ನಾವೆಲ್ಲ ಮಹಿಳಾ ಕಾರ್ಯಕರ್ತರನ್ನ ಕರ್ಕೊಂಡು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಡಿ ಸಿ ಸಾಹೇಬರಿಗೆ ಒಂದು ಮನವಿ ಕೊಡೋಕೆ ಬಂದದ್ದು. ಯಾಕಂದ್ರೆ ಈಗ 30 ವರ್ಷದಂತರ ಅಲ್ಲಿ ಕುಡಿಲಿಕ್ಕೆ ನೀರಿಲ್ಲ, ಆಗ ಇನ್ನೊಂದು ಸರಿಯಾಗಿ ಓಣ್ಯಾಗ ಗಟರ್ ಇಲ್ಲ, ಹಾಗೂ ಅವರಿಗೆ ನಿವೇಶನವನ್ನು ಅಂದರೆ ಜಾಗ ಕೊಟ್ಟಿಲ್ಲ, ಇನ್ನೂ ಮನೆ ಕಟ್ಟಕ್ಕೆ ಜಾಗ ಕೊಟ್ಟಿಲ್ಲ. ಅದ್ರ ಸಲುವಾಗಿ ನಾವು ಇನ್ನೂ ಸಮಸ್ಯೆಗಳು ಭಾಳ ಅದಾವೆ. ಅದಕ್ಕಿಂತ ಈ ಒಂದೊಂದು ಎರಡೆರಡರ ಒಂದು ಏರಿಸರ ಅಂತಂದ್ರೆ ಈಡೇರಿಸ್ತಾರ ಅಂತಂದ್ರೆ ಒಂದು ಅನುಕೂಲ ಆಕೈತಿ. ಅದಕ್ಕೆ ದಯವಿಟ್ಟು ನಮ್ಮ ಡಿ ಸಿ ಸಾಹೇಬರು ಒಂದು ಮನವಿ ಮಾಡ್ಕೊಳ್ಳೋದು ಏನಂದ್ರೆ, ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಈಗ ನಮ್ಮ ಇಂದಿರಾನಗರದ ಎಲ್ಲ ಕಾರ್ಯಕರ್ತರಿಗೆ ಆಯ್ತು ಹಾಗೂ ಎಲ್ಲ ನಮ್ಮ ಇಂದಿರಾನಗರದ ಸಾರ್ವಜನಿಕರಿಗೆ ಇದನ್ನೊಂದು ಅನುಕೂಲ ಮಾಡಿ ಕೊಡ್ಬೇಕಂತ ಹೇಳಿಕೆಯಿಂದ ನಾವು ಕರ್ನಾಟಕ ರಕ್ಷಣಾ ವತಿಯಿಂದ ಒಂದು ಮನವಿ ಮಾಡ್ತಾ ಇದ್ವಿ. ತಮ್ಮ ಹೆಸರು? ಬಾಲಚಂದ್ರ ಬಾಳಪ್ಪ ಬನ್ವಿ, ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಮಿಕ ರಾಜ್ಯಾಧ್ಯಕ್ಷರು. ಸಂಘಟನೆ ವತಿಯಿಂದ ಇವತ್ತು ಬೆಳಗಾವಿ ಜಿಲ್ಲಾಧಿಕಾರಿ ಸಾಹೇಬರಿಗೆ ಒಂದು ಮನವಿಯನ್ನು ನೀಡ್ತಾ ಇದ್ದೀವಿ. ಮನವಿ ಉದ್ದೇಶ ಏನಪ್ಪ ಅಂತಂದ್ರೆ, ಖಾನಾಪುರ ತಾಲೂಕಿನ ಹಲ್ಕರ್ನಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಬರುವ ಇಂದಿರಾನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ವಿಪರೀತವಾಗಿ ಕಾಡ್ತಾ ಇದೆ. ಬಹು ವರ್ಷಗಳಿಂದ ಇವತ್ತು ಕುಡಿಯುವ ನೀರಲಿಕ್ಕೆ ಜನಗಳ ಭಾಳ ಪರದಾಡ್ತಕ್ಕಂಥ ಸ್ಥಿತಿಯೊಳಗಿದ್ದಾರೆ ಇವತ್ತು. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರೆ, ಸುಮಾರು ವರ್ಷಗಳಿಂದ ಅಲ್ಲಿ ಇದ್ದರೂ ಕೂಡ ಅವ್ರಿಗೆ ನಿವೇಶನವನ್ನು ಪಂಚಾಯತಿ ಅವ್ರು ನೀಡಿಲ್ಲ. ಹೀಗಾಗಿ ನಮ್ಮದು ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬರಿಗೆ ಏನು ನಾವು ಒತ್ತಾಯಪಡಿಸ್ತಿದ್ದೀವಪ್ಪ ಅಂತಂದ್ರೆ, ಶೀಘ್ರವಾಗಿ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆ ಆಗಬೇಕು. ತದನಂತರ ಅವರಿಗೆ ನಿವೇಶನಗಳನ್ನು ಸಮರ್ಪಕವಾದಂಥ ಒಂದು ನಿವೇಶನಗಳನ್ನು ಪರಿಶೀಲನೆ ಮಾಡಿ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಒಂದು ಕೆಲಸವನ್ನು ಎಷ್ಟು ವರ್ಷದಿಂದ ಇದೆ ಸಮಸ್ಯೆ ಚಾಲು ಐತ್ರಿ? ಸುಮಾರು ಒಂದು 20-30 ವರ್ಷಗಳಿಂದ ಈ ಸಮಸ್ಯೆ ಇದೆ. ಈಗಾಗಲೇ ಎಲ್ಲೇ ಮನವಿ ಕೊಟ್ಟಿಲ್ರಿ ಅಧಿಕಾರಿಗಳು? ಈಗಾಗಲೇ ಸುಮಾರು ಎಲ್ಲ ನಮ್ಮ ಸಂಘಟನೆ ಮಹಿಳಾ ಕಾರ್ಯಕರ್ತರು ಸುಮಾರು ಬಾರಿ ಅಲ್ಲಿ ಹೋಗಿ ಮನವಿ ಮಾಡ್ಕೊಂಡ್ರು ಕೂಡ ಏನು ಸ್ಪಂದನೆ ಕೊಟ್ಟಿಲ್ರಿ. ಥರದ ಸಮಸ್ಯೆ ಪರಿಹಾರ ಮಾಡಿಲ್ಲ, ಅದು ವಿತ್ ಸ್ಪಂದನೆ ಸಹ ನೀಡಿಲ್ಲ. ಹೀಗಾಗಿ ನಾವುಗಳು ಕೂಡ ಒಂದು ನಿರ್ಣಯಕ್ಕೆ ಬಂದ್ಬಿಟ್ಟು, ಯಾಕಂದ್ರೆ ಈ ನಿವೇಶನ ಆಗಿರ್ಬೋದು, ಕುಡಿ ನೀರಿನ ಸಮಸ್ಯೆ ಆಗಿರ್ಬೋದು, ಇದು ಒಂದು ವೇಳೆ ಆಗದೇ ಇದ್ದಲ್ಲಿ ರಾಜ್ಯ ವ್ಯಾಪ್ತಿ ಒಳಗೆ ನಾವು ಕರೆ ಕೊಟ್ಟು ಅಲ್ಲಿಗೆ ಪರಿಹಾರಕ್ಕಾಗಿ ಧರಣಿ ಸತ್ಯಾಗ್ರಹ ಮಾಡ್ತು ಅಂತೇಳಿ ಮಾಧ್ಯಮದ ಮೂಲಕ ನಾನು ಆಗ್ರಹಿಸಪಡ್ತಾ ಇದ್ದೀನಿ. ಈಗಾಗಲೇ ಇದನ್ನು ಕೊಡೋಕೆ ಹೋದ್ರೆ ಇದ್ರ ಮುಂದೆ ಕೆಲಸ ಇದಾಗಲಿಕ್ಕೆ ಮುಂದೆ ಹೋರಾಟ ಯಾವ ನಮ್ಮನೆ ಏನು ಹೆಂಗೆ ಮಾಡೋದ್ರಿ ಸರ್? ಉಪವಾಸ ಸತ್ಯಾಗ್ರಹ ಮಾಡ್ತು ಅಂತೇಳಿ ಹೇಳಕ್ ಬಯಸ್ತೀನಿ. ತಮ್ಮ ಹೆಸರು ಸರ್? ಮಂಜುನಾಥ್ ಜಲ್ಲಿ ಅಂತೇಳಿ. ಏನು ಹೇಳಿ ಮೇಡಮ್, ಸಮಸ್ಯೆ ಏನು ಹೇಳ್ರಿ ಸರ್? ಈಗಾಗಲೇ ನಮ್ಮ ಬನ್ವಿ ಸರ್ ಬಾಲಚಂದ್ರ ಬನ್ವಿ ಸರ್ ಮಾತಾಡ್ಯಾರು, ಆಮೇಲೆ ಮಂಜು ಸರ್ ಹೇಳ್ಯಾರ ಈಗಾಗಲೇ ನಮ್ದು ಏನು ಪ್ರಾಬ್ಲಮ್ ಅದ ಅಂತೇಳಿ. ಅಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಕುಡಿ ನೀರಿಲ್ರಿ, ಆಮೇಲೆ ಜಾಗ ಇಲ್ರಿ, ಅಲ್ಲಿ ಮನಿ ಇಲ್ಲ, ಎಲ್ಲ ಬಾಡಿಗೆ ಮನ್ಯಾಗ ಅದಾರು, ಮತ್ತು ಎಲ್ಲ ಅಲ್ಲಿ ಬಡವ್ರು ಅದಾರ ಸರ್. ಅಲ್ಲಿ ಹೋದ್ರೆ ಯಾವ ಪಂಚಾಯತಿ ಪಂಚಾಯತಿ ಹೋದ್ರೂ ಪಂಚಾಯತಿ ಆಫೀಸಲ್ಲ ಅಲ್ಲಿ ಹೋದ್ರೂ ಇವ್ರಿಗೆ ಸ್ಪಂದನೆ ಸಿಗ್ತಾ ಇಲ್ರಿ PDOದಿಂದ. ಈಗ ಆರ್ಸಿ ಬಂದಾರ, ಎಲೆಕ್ಷನ್ ಆರ್ಸಿ ಬಂದಾರ, ಅವ್ರೇ ಹೆಲ್ಪ್ ಮಾಡ್ತಾರಲ್ರಿ ನಿಮ್ಗೆ? ಅವರು ಮಾಡಿಲ್ರಿ. 20-30 ವರ್ಷದಿಂದ ಕುಡಿ ನೀರಿನ ಸಮಸ್ಯೆ ಅದ ಅಲ್ಲಿ, ಮೇನ್ ಅದ್ರ ಬಗ್ಗೆ ಹರಿಬೇಕು. ಆಮೇಲೆ ಮನಿ ಇಲ್ರಿ ಸರ್, ಎಲ್ಲ ಬಡವ್ರು ಅದಾರ, ಅಲ್ಲೆಲ್ಲ ಬಡತನ ಪರಿಸ್ಥಿತಿ ಒಳಗೆ ಇದ್ದವ್ರು ಅದಾರ. ಎಷ್ಟು ಅಂತ ಬಾಡಿಗೆ ಕಟ್ಟಕ್ಕಾಗ್ತದ ರೀ? ಅವ್ರಿಗೆ ಮನಿ ಆಗ್ಬೇಕು ಸರ್ ಮೇನ್ ಅಲ್ಲಿ ಮನಿ. ಆಮೇಲೆ ಕುಡಿ ನೀರಿನ ಸಮಸ್ಯೆ ಅದ ರೀ, ಕುಡಿ ನೀರಿನ ಸಮಸ್ಯೆ ಬಗ್ಗೆ ಎಷ್ಟು ಅಂತ ಈಗ ಎಷ್ಟು ದಿನದಿಂದ ಟಾಕಿ ಕೊಡ್ತಾನೆ ಇಲ್ಲಿ ನಿಮ್ಗೆ? ಅಲ್ಲಿ 30 ವರ್ಷ ಆಯ್ತು ಸುಮಾರು. ಇಲ್ಲ ನೀರಿನ ಟಾಕಿ ಎಷ್ಟು ದಿನ ಆಯ್ತು ಬಂದ್ ಮಾಡಿ? ಈಗ ಒಂದು 7 ತಿಂಗಳು ಸಮಸ್ಯೆ ಐತೆ ನೀರಿನ
ಹಾಕಿ ವಾರಕ್ಕೆ ಅಷ್ಟೇ 2 ಬಿಸಿಲಾಗ 4 ತಿಂಗಳು ಅಷ್ಟೇ ಹೆಲ್ಪ್ ಮಾಡ್ತಾವ. ಅಲ್ಲಿ ಮುಂದೆ ಏನು ಮಾಡ್ಬೇಕು ಹೆಣ್ಮಕ್ಳ? ನೀರ ತೂಕ ಮಾಡಿ ಕುಡಿತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಲ್ಲಿ. ಆ ಗ್ರಾಮದೊಳಗೆ ಪರಿಸ್ಥಿತಿ ಆಗ್ಯದ. ನೀರ ತೂಕ ಮಾಡಿ ಕುಡಿತಾ ಇದ್ದಾರೆ. ಗ್ರಾಮದಲ್ಲಿ ನಾವು ಬಂಗಾರ ಹೆಂಗೆ ಕೆಜಿ ಮಾಡ್ತಾರಲ್ಲ ಆ ಥರ ಒಂದು ಆ ಗ್ರಾಮದಲ್ಲಿ ವಾತಾವರಣ ನಿರ್ಮಾಣ ಆಗಿದೆ. ಇದು ಭಾಳ ಗಂಭೀರವಾಗಿ ತಗೋಬೇಕು. ಆಮೇಲೆ ಆದಷ್ಟು ಬೇಗ ಈ ಕೆಲಸ ಮಾಡಬೇಕು. ಕೆಲಸ ಅಕಸ್ಮಾತ್ ಆಗಲಿಲ್ಲ ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಬೃಹತ್ ಹೋರಾಟನ ನಾವು ಮಾಡಕ್ಕೆ ರೆಡಿ ಇದ್ದೇವೆ. ಉಗ್ರ ಹೋರಾಟನ ನಾವು ಮಾಡಕ್ಕೆ ರೆಡಿ ಇದ್ದೇವೆ. ತಮ್ಮ ಹೆಸರು? ನನ್ನ ಹೆಸರು ಮೀನಾಕ್ಷಿ ಅಂತ. ಅಲ್ಲ ಇಂದಿರಾನಗರ್ ಯಾವ ಊರು? ಹಾಂ ಹಿಂಗೆ ಹೇಳಿ. ಗ್ರಾಮ ಪಂಚಾಯತಿ ಹಾಕ್ತಿದ್ರಿ ಅದಕ್ಕೆ ಒಂದು ಏನಪ್ಪ ಅಂತಂದ್ರೆ ಅಲ್ಲಿ ಏನು ಸರ್ ಒಟ್ಟು ಗದ್ದಲ ವ್ಯವಸ್ಥೆ ಇಲ್ಲ, ಒಂದು ನೀರಿನ ವ್ಯವಸ್ಥೆ ಇಲ್ಲ, ಸರಿಯಾಗಿ ಇರೋಕ್ಕೆ ಜಾಗ ಇಲ್ರಿ. ಜಾಗದೊಂದು ಭಾಳ ಸಿಗುತ್ತೆ. ಯಪ್ ಅದಕ್ಕೆ ನಿಮ್ಮ ಒಂದೀಟ್ ಹಿಂದೆ ಸರಿ ಸ್ವಲ್ಪ ಹಿಂದೆ ಸರ್ ಸ್ವಲ್ಪ ಈ ಕಡೆ ನೋಡಿ ಪತ್ತಾರು ಸರ್ ಈ ಕಡೆ ನೋಡಿ. ಎಲ್ಲ ಒಂದು ಸಮಸ್ಯೆ ಸರ್. ಅದು ತಾವು ಹುಡುಗರು ಸ್ಕೂಲಿಗೆ ಹೋಗೋಕೆ ಭಾಳ ತ್ರಾಸ ಆಗ್ಲಿಕ್ಕೆ ವಯಸ್ಸಾದವ್ರು ಇದ್ದಾರೆ. ಇದನ್ನು ಭಾಳ ಗಂಭೀರವಾಗಿ ತಗೋಬೇಕ್ರಿ ಸರ್. ಸರ್ ತಮಗೆ ದಯವಿಟ್ಟು ಒಂದು ರಿಕ್ವೆಸ್ಟ್ ಅಂತಂದ್ರೆ ಬಟ್ ಇದೊಂದು ನೀವು ಸ್ಪೆಷಲ್ ಕೇಸ್ ಅಂತೇಳಿ ಒಂದು ಇದನ್ನೊಂದು ಹ್ಯಾಂಡಲ್ ಮಾಡಿ. ಇವರು ಒಬ್ಬರಿಗೆ ಸಾಹೇಬ್ರಿ ಬಾಯ್ತೇಕೋ ಸರ್. ನೀನು ಹೇಳಿಲ್ಲ ನಿಮ್ಗೆ ಎಲ್ಲ ಕೂಡ ಹೋಗೋರಂತ. ನಮಗೆ ನಾವು ಬರ್ರಿ ಮೈಸ. ಮತ್ತು ಇನ್ನೊಂದು ಸರ್ ಅಲ್ಲಿ ಈಗ ಜಾಗಾನೂ ಕೊಟ್ಟಿರಿ ಸರ್. ಪಂಚಾಯತ್ ಒಂದು ಅರ್ಜಿ ಕೊಡ್ತಾರೆ ಸರ್. ಗಪ್ಪ ಸರ್ ಒಂದು 20 ವರ್ಷ 30 ವರ್ಷ ಸರ್ ಅದನ್ನ ಕೆಲಸ ಮಾಡ್ಕೊಡ್ತಾರೆ. PDO ಯಾವ ರೀತಿನೂ ಸ್ಪಂದಿಸಿಲ್ಲ ಸರ್ ನಮಗೆ. ಸರ್ ಈಗ ನಿಮ್ಮ ಕಂದಾಯ ಅಪ್ಪಿಗೆ ಬರ್ತಾರೆ. ತಹಸೀಲ್ದಾರ್ಗೂ ನೀವು ಒಂದು ಶಿಫಾರಸು ಮಾಡಿದ್ರೆ ಮಾತ್ರ ಅವರೊಂದು ಜಾಗ ಗುರುತಿಸಿ ಒಂದು ಗ್ರಾಮ ಪಂಚಾಯತಿ ಪಿಡಿಯೋಗೆ ಎಲ್ಲರೂ ಬರ್ಬೇಕು. ಎಲ್ಲರೂ ಬರ್ಬೇಕು. ಗ್ರಾಮ ಪಂಚಾಯತಿ ಪಿಡಿಯೋಗೆ ಗಾಂಧಿನಗರ ಮತ್ತು ಇಂದಿರಾನಗರ ಸಾಕಷ್ಟು ಜನ ಬಾಡಿಗೆದಾರ 20-25 ವರ್ಷದಿಂದನೂ ಬಾಡಿಗೆದಾರಲ್ಲಿ ಭಾಳ ನಿರ್ಗತಿಕ ಅದಾರಿ. ಬಾಡಿಗೆ ತುಂಬಾಕ್ ಆಗಲ್ರಿ ಅವ್ರಿಗೆ. ಎಷ್ಟೋ ಸರಿ ನಾವು ಅರ್ಜಿ ಓದ್ತೇವೆ ಪಂಚಾಯತಿ ಭಾಳ ಸಾಕಷ್ಟು ಸರಿ ಅರ್ಜಿ ಕೊಟ್ಟಿದ್ದೀವಿ. ಅದಕ್ಕೆ ಏನು ಅವ್ರ ರೆಸ್ಪಾನ್ಸ್ ಏನ್ರಿ ಅವ್ರಿಗೆ ಅಂದಾಜು 2 ವರ್ಷದಿಂದ ಗಪ್ರಿ ಅಂದಾಜು 2 ವರ್ಷದಿಂದ ಐತ್ರಿ ಸಮಸ್ಯೆ. ಹಾಂ ರೀ. ಯಾರ್ಯಾರು ಅರ್ಜಿ ಎಲ್ಲ ಕೊಟ್ಟಿರಿ? ಸಾಕಷ್ಟು ಸರಿ ಅರ್ಜಿ ಕೊಟ್ಟಿದ್ದೀವಿ ಸರ್. ನೀರಿನ ಸಲುವಾಗಿನೂ ಅಲ್ಲಿ ಎಲೆಕ್ಷನ್ ಕುಂತ ಬಂದಿರ್ತಾರ, ಆರ್ಸ್ ಬಂದಿರ್ತಾರ, ನೀವು ಆರ್ಸ್ ಬಂದಿರ್ತಾವ, ಅವ್ರೇನ್ರಿ ಇದು ಮಾಡಿಲ್ರಿ? ನಮ್ಮ ಸಮಸ್ಯೆ ಏನು ಬಂದು ಕೇಳಿದ್ರಿ ಸರ್. ನಮ್ಮ ಊರಾಗ ಬಂದ ಕೇಸಿಂದ ಏನು ಸಮಸ್ಯೆ, ನಿಮ್ಮ ನೀರಿನ ಸಮಸ್ಯೆ ಇತ್ತು ಏನೈತಿ. ಅಲ್ಲಿ ಇಂದಿರಾನಗರ ಬಸ್ ಸ್ಟಾಪ್ ಐತಿ ಸರ್. ಬಸ್ 1 ಕಿಲೋಮೀಟರ್ ದೂರ ಹೋಗ್ಬೇಕಂದ್ರೆ ಬಸ್ ಐತಿ ಸರ್. ಅಂಗನವಾಡಿ ಇಲ್ರಿ. ಈಗೇನು PDO ಹೋದಾರಲ್ಲ 2 ವರ್ಷದಿಂದ ಸರ್ವಿಸ್ ಮಾಡ್ತಾರೆ ಅವ್ರ ನಿಮ್ಮೂರಾಗ. 3 ವರ್ಷದಿಂದ ಏನು ಅಭಿವೃದ್ಧಿ ಮಾಡಿದಾರಲ್ರಿ ನಿಮ್ಮೂರ? ರೋಡ್ದಾಗಲಿ ನೀರು ಕುಡಿಯೋ ನೀರಾಗಲಿ ಏನೋ ಅಲ್ಲಿ 3 ತಿಂಗಳು ಟ್ಯಾಂಕರ್ ಕಳಿಸ್ತಾರೆ ಸರ್ ಅವ್ರ. ಮತ್ತೆ ನೆಕ್ಸ್ಟ್ ಮುಂದಿನ ವರ್ಷ ನಾವಾಗೆ ಹೋಗ್ಬೇಕ್ರಿ ಸರ್. ಅಲ್ಲಿ ನೀರು ಕಳಿಸಿ ಕುಡಿ ನೀರಿನ ತೊಂದರೆ ಐತೆ ಅಂತ ಹೇಳಿ ಅವಾಗೂ ಏನು ರೆಸ್ಪಾನ್ಸ್ ಇಲ್ರಿ. ಅಸಡ್ಡೆ ಅವ್ರಿ ಅವ್ರಿಗೆ. ಇಂದಿರಾನಗರ ಗಾಂಧಿನಗರ ಅಂದ್ರೆ ಅಸಡ್ಡೆ ತೋರಿಸ್ತಾರೆ ಅವ್ರಿಗೆ. ಅದಕ್ಕೆ ಸರ್ ಮೇಡಮ್ಗಳಿಗೆ ಹೇಳಿದಾರಲ್ರಿ ಕರ್ನಾಟಕ ವೇದಿಕೆ ವತಿಯಿಂದ ಇದನ್ನ ನಾವು ಮನವಿ ಕೊಟ್ಟಿದ್ದೇವೆ. ಆದಷ್ಟು ಬೇಗ ಪರಿಹಾರ ಮತ್ತೆ ಮಾಡಿಕೊಡ್ಬೇಕಂತ ಜಾಗ ಸ್ವಲ್ಪ ಮಾಡ್ಕೊಡ್ಬೇಕಂತ. ಕುಡಿಯೋ ನೀರಿನ ಪೈಪ್ ರೀ ಸರ್